ಕೆಟ್ಟವಳು ಅಂತ ಆದೀಶ್ವರ್ ಮುಂದೆ ಪ್ರೂವ್ ಮಾಡಲು ತಾಂಡವ್ ಮಾಡೋ ಕುತಂತ್ರ ಅಷ್ಟಿಷ್ಟಲ್ಲ. ಆದರೆ ತಾಂಡವ್ ಏನೇ ಮಾಡೋಕ್ಕೆ ಹೋದರೂ ಕೂಡ ಅದು ಆತನಿಗೆ ಉಲ್ಟಾ ಹೊಡಿತಿದೆ. ಇದೀಗ ಭಾಗ್ಯ ಆದೀಶ್ವರ್ ಕಂಪನಿಗೆ ಆಗ್ತಿದ್ದ ದೊಡ್ಡ ಲಾಸ್ನ ತಪ್ಪಿಸಿದ್ದಾಳೆ. ಇದರಿಂದಾಗಿ ಆದೀಶ್ವರ್ ಫುಲ್ ಇಂಪ್ರೆಸ್ ಆಗಿದ್ದಾನೆ. ಭಾಗ್ಯಗೆ ಸ್ಪೆಷಲ್ ಆಗಿ ಗಿಫ್ಟ್ ಕೊಡಬೇಕು ಅಂತ ಹೊರಟಿದ್ದಾನೆ. ಆದರೆ ತಾಂಡವ್ ಇದನ್ನು ತಡೆಯೋದಕ್ಕೆ ಪ್ರಯತ್ನಿಸ್ತಿದ್ದಾನೆ. ಆದರೆ ಈಗ ಆದೀಶ್ವರ್ ಭಾಗ್ಯಗೆ ಕೊಡ್ತಿರೋ ಗಿಫ್ಟ್ ನೋಡಿ ತಾಂಡವ್ಗೆ ಹಾರ್ಟ್ ಅಟ್ಯಾಕ್ ಆಗೋದನ್ನು ಮಾತ್ರ ಬಾಕಿ. ಹಾಗಾದರೆ ಆದೀಶ್ವರ್ ಭಾಗ್ಯಗೆ ಕೊಡ್ತಿರೋ ಗಿಫ್ಟ್ ಏನು? ಸ್ವಾಭಿಮಾನಿ ಭಾಗ್ಯ ಆದೀಶ್ವರ್ ಕೊಡ್ತಿರೋ ದುಬಾರಿ ಗಿಫ್ಟನ್ನು ತೆಗೆದುಕೊಳ್ತಾಳಾ? ಈ ಬಗ್ಗೆ ಹೇಳ್ತೀವಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಆದೀಶ್ವರ್ ಭಾಗ್ಯ ಬಾಂಧವ್ಯ ಒಂದಲ್ಲ ಒಂದು ವಿಚಾರಕ್ಕೆ ಗಟ್ಟಿಯಾಗ್ತಿದೆ. ಆರಂಭದಲ್ಲಿ ಭಾಗ್ಯಾಳನ್ನ ಶತ್ರುವಿನಂತೆ ಟ್ರೀಟ್ ಮಾಡ್ತಿದ್ದ ಆದೀಶ್ವರ್ಗೆ ಈಗ ಭಾಗ್ಯ ಒಳ್ಳೆಯವಳು ಅಂತ ಗೊತ್ತಾಗಿದೆ. ಭಾಗ್ಯ ಒಳ್ಳೆ ಗುಣಕ್ಕೆ ಆದೀಶ್ವರ್ ಮನಸೋತಿದ್ದಾನೆ. ಭಾಗ್ಯಾಳ ಸ್ವಾಭಿಮಾನ, ನಿಷ್ಕಲ್ಮಶ ಮನಸ್ಸು ಆದಿಗೆ ಇಷ್ಟವಾಗಿದೆ. ಇದನ್ನೆಲ್ಲ ಮೀರಿಸುವಂತೆ ಆದಿಗೆ ಕೈ ತಪ್ಪಿದ ದೊಡ್ಡ ಪ್ರಾಜೆಕ್ಟ್ ಒಂದು ಭಾಗ್ಯಾಳ ಕೃಪೆಯಿಂದ ಪುನಃ ಸಿಕ್ಕಿದೆ. ಕೋಟಿ ಪ್ರಾಜೆಕ್ಟ್ ಭಾಗ್ಯ ಇಲ್ದಿದ್ರೆ ಅದು ಆದಿಗೆ ಸಿಕ್ತಿರ್ಲಿಲ್ಲ. ಹೀಗಾಗಿ ಆದಿಗೆ ಈಗ ಭಾಗ್ಯ ದೇವರಂತ ಆಗಿದ್ದಾಳೆ. ಇಷ್ಟೆಲ್ಲ ಸಹಾಯ ಮಾಡಿರೋ ಭಾಗ್ಯಗೆ ಏನಾದರೂ ದೊಡ್ಡದು ಗಿಫ್ಟ್ ನೀಡಬೇಕು ಅಂತ ಆದಿ ಮುಂದಾಗಿದ್ದಾನೆ. ಇದಕ್ಕಾಗಿ ಆದೀಶ್ವರ್ ತಾಂಡವ್ ಹೆಲ್ಪ್ ಕೂಡ ತೆಗೆದುಕೊಂಡಿದ್ದಾನೆ. ಆದ್ರೀಗ ಭಾಗ್ಯಗೆ ಆದೀಶ್ವರ್ ಕೊಡೋ ಗಿಫ್ಟ್ ಕೇಳಿ ತಾಂಡವ್, ಕನ್ನಿಕಾ, ಶ್ರೇಷ್ಠ ಮೂವರು ಶಾಕ್ ಆಗಿದ್ದಾರೆ. ತಾಂಡವ್ ಆದಿ ಒಂದು ದೊಡ್ಡ ಪ್ರಾಜೆಕ್ಟ್ಗೆ ಕೈ ಹಾಕಿದ್ರು. ಇದರ ಅಪ್ರೂವಲ್ ಹಾಗೂ ಇನ್ವೆಸ್ಟ್ಮೆಂಟ್ಗೆ ಒಂದು ಮೀಟಿಂಗ್ ಕರೆದಿರ್ತಾರೆ. ಆದರೆ ಈ ಮೀಟಿಂಗ್ಗೆ ಬರುವ ಬರದಲ್ಲಿ ತಾಂಡವ್ ಒಂದು ಫೈಲನ್ನು ಮಿಸ್ ಮಾಡಿದ್ದಾನೆ. ಇದನ್ನು ಕಂಡ ಭಾಗ್ಯ ಫೈಲನ್ನು ಆಫೀಸಿಗೆ ತೆಗೆದುಕೊಂಡು ಬಂದಿದ್ದಾಳೆ. ಸರಿಯಾದ ಸಮಯಕ್ಕೆ ಭಾಗ್ಯ ಫೈಲ್ ತಂದು ಕೊಟ್ಟು ಆ ಪ್ರಾಜೆಕ್ಟ್ ಅಪ್ರೂವ್ ಆಗಿ ಎಲ್ಲರೂ ಖುಷಿ ಪಡ್ತಾರೆ. ಭಾಗ್ಯಾಳಿಂದಾಗಿ ದೊಡ್ಡ ಪ್ರಾಜೆಕ್ಟ್ ಸಿಕ್ಕಿದೆ, ಈ ಫೈಲ್ ಸಿಕ್ಕಿಲ್ಲ ಅಂದರೆ ತುಂಬ ಲಾಸ್ ಆಗ್ತಿತ್ತು ಅಂತ ಆದೀಶ್ವರ್ ಹೇಳಿದ್ದಾನೆ. ಬಳಿಕ ಭಾಗ್ಯಗೆ ಥ್ಯಾಂಕ್ಸ್ ಕೂಡ ಹೇಳಿದ್ದಾನೆ. ಇದೀಗ ಆದೀಶ್ವರ್ ಭಾಗ್ಯಗೆ ಥ್ಯಾಂಕ್ಸ್ ಹೇಳಿದರೆ ಸಾಕಾಗಲ್ಲ, ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದಾನೆ. ಭಾಗ್ಯಗೆ ಏನು ಕೊಡ್ಬೋದು ಅಂತ ಆದೀಶ್ವರ್ ಬಳಿ ಕೇಳಿದ್ದಾನೆ. ಆಗ ತಾಂಡವ್ ಸ್ವೀಟ್ ಕೊಟ್ಟರೆ ಸಾಕು ಅಂತ ಉರ್ಕೊಂಡೇ ಹೇಳಿದ್ದ. ಆದರೆ ಇದಕ್ಕೆ ಆದೀಶ್ವರ್ ಒಪ್ಪಿಲ್ಲ. ಏನಾದರೂ ದೊಡ್ಡದಾಗಿ ಗಿಫ್ಟ್ ಕೊಡಬೇಕು ಅಂತ ಹೇಳಿದ್ದಾನೆ. ಬಳಿಕ ಪೂಜಾ, ಕುಸುಮ ಬಳಿ ಕೂಡ ವಿಚಾರಿಸಿದ್ದಾನೆ. ಆದರೆ ಅವರಿಬ್ಬರು ಕೂಡ ಭಾಗ್ಯ ಸ್ವಾಭಿಮಾನಿ, ಏನು ಕೊಟ್ಟರು ಆಕೆ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಇವರ ಮಾತು ಕೇಳಿ ಆದಿಗೆ ಭಾಗ್ಯ ಮೇಲಿನ ಗೌರವ ಮತ್ತಷ್ಟು ಹೆಚ್ಚಾಗುತ್ತೆ. ಇದೀಗ ಆದಿ ಒಂದು ದೊಡ್ಡ ನಿರ್ಧಾರಕ್ಕೆ ಬಂದಿದ್ದಾನೆ. ಭಾಗ್ಯಗೆ 25 ಲಕ್ಷ ರೂಪಾಯಿ ಕೊಡಲು ನಿರ್ಧರಿಸಿದ್ದಾನೆ. ಇದನ್ನು ಆದಿ ಫಸ್ಟ್ ತಾಂಡವ್ಗೆ ಹೇಳಿದ್ದಾನೆ. ನಾನು ಭಾಗ್ಯಗೆ ಏನಾದರೂ ವ್ಯಾಲ್ಯೂಯೇಬಲ್ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಅವಳಿಂದಲೇ ನಮ್ಮ ಪ್ರಾಜೆಕ್ಟ್ ಅಪ್ರೂವ್ ಆಗಿರೋದಂತ ಹೇಳಿದ್ದಾನೆ ಆದೀಶ್ವರ್. ತಾಂಡವ್ಗೆ ಕೋಪ ಬಂದರೂ ಅದನ್ನು ತೋರಿಸದೆ ಹೌದು ಹೌದಂತ ಹೇಳ್ತಾನೆ. ಬಳಿಕ ಆದೀಶ್ವರ್, ನಾನು ಭಾಗ್ಯಗೆ ಒಂದು 25 ಲಕ್ಷ ಕ್ಯಾಶ್ ಕೊಡಬೇಕು ಅಂತ ಇದ್ದೀನಿ ಅಂತ ಹೇಳಿದ್ದಾನೆ. ಆದಿ ಮಾತು ಕೇಳಿ ತಾಂಡವ್ಗೆ ಶಾಕ್ ಆಗಿದೆ. ಏನು ಲಕ್ಷದಲ್ಲ ಅಂತ ಚಿಕ್ಕ ಕೆಲಸಕ್ಕೆ ಇಷ್ಟೆಲ್ಲ ಬೇಡ ಅಂತ ಹೇಳ್ತಾನೆ. ಆಗ ಆದಿ, ಇಲ್ಲ ಇದನ್ನು ನಾನು ನನ್ನ ಶೇರ್ನಲ್ಲೇ ಕೊಡ್ತೇನೆ ಅಂತ ಹೇಳಿದ್ದಾನೆ. ಬಳಿಕ ಈ ವಿಚಾರವನ್ನು ಆದಿ ಮನೆಯವರ ಬಳಿ ಕೂಡ ಹೇಳಿದ್ದಾನೆ. ಇದನ್ನು ಕೇಳಿ ಕನ್ನಿಕಾಗೂ ಶಾಕ್ ಆಗಿದೆ. ಅತ ಶ್ರೇಷ್ಠಗೂ ಇದು ಗೊತ್ತಾಗಿದೆ. ಇದೀಗ ಯಾವುದೇ ಕಾರಣಕ್ಕೂ ಭಾಗ್ಯಗೆ ಆ ಗಿಫ್ಟ್ ಸಿಗಬಾರ್ದು ಅಂತ ಕುತಂತ್ರಿಗಳು ಪ್ಲಾನ್ ಮಾಡ್ತಿದ್ದಾರೆ. ಆದರೆ ಭಾಗ್ಯ ಈ ಗಿಫ್ಟನ್ನು ತೆಗೆದುಕೊಳ್ಳೋದು ಡೌಟ್. ಯಾಕಂದರೆ ಆಕೆ ಯಾವತ್ತೂ ಹಣ, ಒಡವೆಗಳಿಗೆ ಆಸೆ ಪಟ್ಟವಳಲ್ಲ. ಆದರೆ ಕುತಂತ್ರಿಗಳು ಮಾತ್ರ ಸರಿಯಾಗಿ ಉರಿದುಕೊಂಡಿದ್ದಾರೆ. ಇದೀಗ ಸೀರಿಯಲ್ ನೋಡಿದ ವೀಕ್ಷಕರು ತಾಂಡವ್ ಹಣದ ಆಸೆಗಾದರೂ ಭಾಗ್ಯ ಮನೆಗೆ ವಾಪಸ್ ಬರ್ಬೋದು ಅಂತ ಹೇಳ್ತಿದ್ದಾರೆ. ಸೊ ಈ ಬಗ್ಗೆ ನಿಮಗೆ ಏನನ್ನಿಸ್ತಿದೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.